ಅಸ್ಲಾಂ ವಲೈಕು, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕಿರಣ್ ಸರ್ ಹೋಟೆಲಲ್ಲಿ ಇದ್ದೀವಿ, ಡ್ರೀಮ್ ಸಿಟಿ ಹೋಟೆಲಲ್ಲಿ. ವಿಷಯ ಏನಂತ ಹೇಳಿದ್ರೆ, ನಮ್ಮ ಕನ್ನಡಿಗರು ಏನೋ ಇಲ್ಲಿ ವಿಸಿಟಿಂಗ್ ವಿಸಾ ಬಂದುಬಿಟ್ಟು ಸ್ವಲ್ಪ ಟೂರಿಸ್ಟ್ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದರು. ಏನೋ ಅವರಿಗೆ ನಮ್ಮ ಕಡೆಯಿಂದ ಹೆಲ್ಪ್ ಅಂತಲ್ಲ, ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡೋಕ್ಕೆ ನಾವು ಬಂದಿದ್ದೀವಿ. ನೋಡ್ತಿರ್ಬೋದು, ಇದಕ್ಕಿಂತ ಮೊದಲು ನಮ್ಮ ಕನ್ನಡ ಸಂಘಟನೆಗಳು, ಕಿರಣ್ ಸರ್ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಹೋಟೆಲ್ ಮಾಲೀಕರು ಸಹ. ಅವ್ರ ಕಡೆಯಿಂದ ನಮ್ಮ ಕನ್ನಡಿಗರಿಗೆ ಹೋಟೆಲ್ ರೂಮೆಲ್ಲ ಕೊಟ್ಟು ಸಹಾಯನ ಮಾಡಿದ್ದಾರೆ. ಆ ಸಹಾಯದ ವಿಷಯ ಅಲ್ಲ, ನಾವು ಇಲ್ಲಿ ಧೈರ್ಯ ತುಂಬ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಶಿವಮೊಗ್ಗದಿಂದ, ಮಂಗಳೂರು ಕಡೆಯಿಂದೆಲ್ಲ ಬಂದ ಫ್ಯಾಮಿಲೀಸ್ಗಳು ಅವರಿಗೆಲ್ಲ ರೂಮ್ ಕೊಟ್ಟು ಒಂದು ಸಹಾಯ ಮಾಡಿದ ಕಿರಣ್ ಸರ್ಗೆ ಒಂದು ಧನ್ಯವಾದ. ಅದೇ ರೀತಿ ಮೊದಲನೇದಾಗಿ ನಾವು ಈ ವಿಡಿಯೋ ಮಾಡೋ ಉದ್ದೇಶನೇ, ಯಾರೂ ಸಹ ಸುಮ್ಮನೆ ದುಬೈ ಬಗ್ಗೆ ನೆಗೆಟಿವಿಟಿ ತೋರಿಸಿ ಅದು ಇದು ಆಗಿದೆ ಇದಾಗಿದೆ ಒಂದು ಪ್ಯಾನಿಕ್ ಆಗಿದೆ ಅಂತ ಇವರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬಿಸೋ ಕೆಲಸಕ್ಕೆ ನಾವು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸರ್, ನೀವೇ ಒಂದು ಎರಡು ಮಾತಾಡಬೇಕು ಸರ್, ನಾವು ಮಾತಾಡೋದಕ್ಕಿಂತ. ನಾನು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಬಂದಿದ್ದೀವಿ. ನಾವು ಸುಮಾರು ಇಲ್ಲಿಗೆ ಬಂದು 15 ದಿವಸ ಆಯಿತು. 2 ದಿವಸ ಅಬುದಾಬಿಯನ್ನು ನೋಡಿದ್ವಿ, ಆಮೇಲೆ ದುಬೈ ಸಿಟಿಯನ್ನು ಸುಮಾರು 7-8 ದಿವಸಗಳ ಕಾಲ ನೋಡಿ ದುಬೈಯನ್ನು ಖಂಡಿತವಾಗಿಯೂ ಬಹಳ ಸಂತೋಷ ಆಯಿತು ನಮಗೆ. ನಾನು, ನನ್ನ ಮಗಳು, ನನ್ನ ಮನೆಯವರು ಹಾಗೂ ನನ್ನ ಸಹೋದರಿ, ನಾವು ಇಷ್ಟು ಜನ ಬಂದಿದ್ದೀವಿ ಇಲ್ಲಿ ನಮಗೆ ಅನಿಸಿದ್ದು ದುಬೈ ಬಹಳ ಚೆನ್ನಾಗಿದೆ. ಇಲ್ಲಿ ಎಸ್ಪೆಷಲಿ ಭಾರಿ ಖುಷಿ ಆಗ್ತದೆ ಅಂದರೆ, ಎಲ್ಲಿ ಹೋಗಲಿ ನಮ್ಮ ಕರ್ನಾಟಕದವರು ಇಲ್ಲಿದ್ದಾರೆ. ಅಲ್ಲಿ ಮಾತಾಡೋ ರೀತಿ, ನಮ್ಮನ್ನು ಸ್ಪಂದಿಸೋ ರೀತಿ ಬಹಳ ಖುಷಿ ಆಗ್ತದೆ. ಇದು ನಮಗೆ ದುಬೈನಲ್ಲಿ ಅನುಭವ ಆಯಿತು. ನಾವು ದುಬೈನಲ್ಲಿದ್ದೀವೋ ಇಂಡಿಯಾದಲ್ಲಿದ್ದೀವೋ ಅಂತೇಳಿ ಖಂಡಿತವಾಗಿ ಇದು ಸಾಧ್ಯ ಇಲ್ಲ. ಯಾಕಂದರೆ ದುಬೈ ನಾವೆಲ್ಲ ಸಣ್ಣಕ್ಕಿರ್ತಾ ಹೇಳ್ತಿದ್ವಿ, ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲಿ ಬಂದಾಗ ದುಬೈ ಹಾಗೆ, ಅಬುದಾಬಿ ಹೀಗೆ ಅಂತ ಹೇಳ್ತಿದ್ರು. ಇಲ್ಲಿ ನಮ್ಮ ಕನ್ನಡಿಗರು ಇರುವಂಥ ರೀತಿ, ಅವರು ಮಾಡುವ ವ್ಯವಹಾರಗಳು ಇವೆಲ್ಲ ನೋಡಿದರೆ ಖಂಡಿತವಾಗಿಯೂ ನಮಗೆ ಬಹಳ ಸಂತೋಷ ಆಗ್ತದೆ. ಖಂಡಿತವಾಗಿಯೂ ನಮ್ಮ 28ನೇ ತಾರೀಕಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ನಮ್ಮ ಟಿಕೆಟ್ ಬುಕ್ ಆಗಿತ್ತು 5 ಗಂಟೆಗೆ ಮಂಗಳೂರಿಗೆ. ಆದರೆ ದುರದೃಷ್ಟವಶಾತ್ ನಮ್ಮ 2:15ಗೆ ಏರ್ಪೋರ್ಟನ್ನು ಲಾಕ್ ಮಾಡಿದರು. ನಾವು ಕೂಡಲೇ ಬಂದು ಇಲ್ಲೇ ಹತ್ತಿರದ ಒಂದು ಹೋಟೆಲ್ನಲ್ಲಿ 2-3 ದಿವಸ ತಂಗಿದ್ದೀವಿ. ಕೊನೆಗೆ ಕನ್ನಡ ಸಂಘ ದುಬೈ ಅಲ್ವಾ ಸರ್, ಒಕ್ಕಲಿಗರ ಸಂಘ, ಇವರಿಗೆಲ್ಲ ಸಂಪರ್ಕ ಮಾಡಿದಾಗ ಅವರು ನಮ್ಮ ಜೊತೆಗೆ ಸ್ಪಂದಿಸಿ ಇವತ್ತು ನಮ್ಮ ಕಿರಣ್ ಸರ್, ಕಿರಣ್ ನಿಮ್ಮ ಇದು ಕಿರಣ್ ಸರ್, ಇವರು ಆ್ಯಕ್ಚುಲಿ ಕೂರ್ಗಲ್ಲ, ಕೊಡಗು, ಹಾಸನ್ ಅವರು ಕೊಡಗು, ನೀವು ಕೊಡಗು, ಇವರಿಬ್ಬರು ಸೇರಿ ನಮಗೆ ವಸತಿಯನ್ನು ಪ್ರೊವೈಡ್ ಮಾಡಿದರು. ಬಹಳ ಖುಷಿ ಆಗ್ತಿದೆ. ಅವರೇ ಪ್ರೀತಿಯಲ್ಲಿ ಕರೆದು ನಮ್ಮನ್ನು ಇಲ್ಲಿ ಮಾತಾಡಿಸಿ ಗೌರವಿಸಿದ್ದಾರೆ. ಖಂಡಿತವಾಗಿಯೂ ನಿಮಗೆ ನಾವು ಚಿರಋಣಿ. ಇಂಡಿಯಾಕ್ಕೆ ಬಂದರೆ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿಗೆ ಬಂದು ನೀವು ಖಂಡಿತವಾಗಿಯೂ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ನನ್ನ ಪ್ರಯಾಣಿಕರಿಗೂ ಹೇಳ್ತಿದ್ದೆ ನಾನು, ಯಾರು ಪ್ಯಾನಿಕ್ ಆಗಬೇಡಿ, ನಿಮ್ಮ ಜೊತೆಗೆ ನಾವು ಕೂಡ ಇದ್ದೀವಿ. ಖಂಡಿತವಾಗಿಯೂ ಇಲ್ಲಿ ದುಬೈನಲ್ಲಿ ಏನು ಅಂಥ ಸಿಚುವೇಶನ್ಸ್ ಏನೇನೂ ಆಗಲಿಲ್ಲ. ವಾಟ್ಸಪ್ನಲ್ಲಿ, ಯೂಟ್ಯೂಬ್ನಲ್ಲಿ ಏನೇನೋ ಸುದ್ದಿಗಳನ್ನು ಹಬ್ಬಿಸಿ ಸುಮ್ಮನೆ ಜನಗಳಿಗೆ ಗಾಬರಿ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಇಂಥ ಸಿಚುವೇಶನ್ ದುಬೈನಲ್ಲಿ ಯಾವತ್ತೂ ಬರಲಿಲ್ಲ, ನನ್ನ ಮನಸ್ಸಲ್ಲಿ ಮುಂದೂ ಬರಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಮುಂದೆ ಹೋಗ್ಬಿಟ್ಟಿದೆ ದುಬೈ. ಖಂಡಿತವಾಗಿಯೂ ಎಲ್ಲರೂ ಧೈರ್ಯವಾಗಿರಿ, ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತೇಳಿ ನನ್ನ ಒಂದೆರಡು ಮಾತು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಾರಿ ನಮಸ್ಕಾರ. ನಮ್ಮ ಈಗ ನಿಮಗೆ ಗೊತ್ತಿರೋದು, ಇರಾನು ಮತ್ತು ದುಬೈಗೆ ಸ್ವಲ್ಪ ವಾರ ಆಗ್ತಿರೋದು ಎಲ್ಲರಿಗೂ ನೋಡಿ ಕೇಳಿರ್ತೀರ. ಎಲ್ಲರೂ ಗಾಬರಿ ಪಡೋಂಥ ಅವಶ್ಯಕತೆ ಏನಿಲ್ಲ, ಪ್ಯಾನಿಕ್ ಆಗೋದಂಥ ಅವಶ್ಯಕತೆ ಇಲ್ಲ. ದುಬೈ ಇಸ್ ಎ ಸೇಫೆಸ್ಟ್ ಸಿಟಿ ಅಂತ ಹೇಳ್ತಾ ಇದ್ದೀವಿ, ಮುಂದೆನೂ ಅದೇ ಥರನೇ ಇರುತ್ತೆ. ಕೆಲವೊಂದು ವಿನಿಯನ್ ಸಿಚುವೇಶನ್ಸ್ ಈಗ ಆಗಿದೆ, ಎಲ್ಲ ಧೈರ್ಯವಾಗಿರಿ. ಬಟ್ ನಮ್ಮ ಕನ್ನಡ ಸಂಘಟನೆಗಳು ಇರ್ಬೋದು, ಕನ್ನಡ ಒಕ್ಕೂಟಗಳಿರ್ಬೋದು, ತುಂಬ ಎಲ್ಲರಿಗೂ ಸಪೋರ್ಟಿವ್ ಆಗಿ ಮಾಡ್ತಾ ಬರ್ತಾ ಇದ್ದಾರೆ. ಪಾಪ ನಮ್ಮ ಟೂರಿಸ್ಟಾಗಿ ಬಂದು ಸುಮಾರು ಒಂದು ವಾರ ಆಗಿತ್ತು, ಇವರು ಬಂದು ಸುಮಾರು 1 ವಾರ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿ ಸ್ವಲ್ಪ ಸಮಸ್ಯೆ ಆದಾಗ ನಮ್ಮ ರಫೀಕ್ ಅಲಿ ಅವರು ಸಜೆಷನ್ ಮಾಡಿದ್ರು, ಸರ್ ಈ ಥರ ಎಲ್ಲ ಸ್ವಲ್ಪ ಇದಿದೆ, ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡೋದು ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದ್ರು. ಅವರು ಸುಮಾರು ಸಪೋರ್ಟಿವ್ ಕೆಲಸಗಳೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ.
ಕನ್ನಡ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಹೆಮ್ಮೆಯ ಕನ್ನಡಿಗರು ಅಂತ ಸಂಘದಲ್ಲಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಯಾವುದೇ ಒಂದು ನಾನು ನೋಡ್ದಂಗೆ ಸುಮಾರು ಸ್ಪಂದಿಸ್ತಾರೆ. ನನಗೆ ಬಂದು ಹೇಳ್ದಾಗ ನಮ್ಮ ಕೈಲಾದಷ್ಟು ನಾವು ಸಹಾಯನ ಮಾಡ್ತೀವಿ. ಅದು ಇದು ಅಂತಲ್ಲ, ಈಗ ನಿಮ್ಗೆ ಗೊತ್ತಿರ್ಬೋದು, ಸುಮಾರು ಒಂದು 100-150 ಜನಕ್ಕೆ ನಾನು ನಂದೇ ಹೋಟೆಲ್ ಇದೆ, ಹೋಟೆಲ್ ಮೈಸೂರು ಪ್ಯಾಲೇಸ್ ಅಂತ ಇದೆ. ಅಲ್ಲೂ ಪಾಪ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ನಾವೆಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದೀವಿ. ಇದು ಎಲ್ಲಿವರೆಗೂ ನಡೀತೆ ನಮಗೂ ಇದಿಲ್ಲ. ಇನ್ನೊಂದು 2-3 ದಿನದಲ್ಲಿ ಸರಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರಾಬಬಲಿ ಆಗುತ್ತೆ. ಯಾರು ಧೈರ್ಯ ಕೊಡೋ ಅವಶ್ಯಕತೆ ಇಲ್ಲ. ಆರಾಮಾಗಿರಿ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಮತ್ತು ಅದೇ ರೀತಿಯಾಗಿ ನಾವು ರಫೀಕ್ ಅಲಿಯರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಇಂಥವ್ರು ಪಾಪ ಕೋರ್ಡಿನೇಟ್ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ. ನೀವು ಹೋಗೋವ್ರಿಗೆ ನಾವು ಸಪೋರ್ಟಿವ್ ಆಗಿರ್ತೀವಿ, ತೊಂದರೆ ಇಲ್ಲ.